ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿಯಲ್ಲಿ ಇರುವ ಬಹುಭಾಷಾ ನಟ ಕಮಲ್ ಹಾಸನ್ ಇತ್ತೀಚೆಗೆ ಕನ್ನಡ ಭಾಷೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈಗ ಅವರು ಮತ್ತು ನಟಿ ರೇಖಾ ಅವರ ಸಂಬಂಧದ ಕುರಿತು ಹೊಸ ವಿವಾದ ಕೇಳಿಬರ್ತಾ ಇದೆ. ಕಮಲ್ ಹಾಸನ್ ಅವರು ಸಿನಿಮಾ ರಂಗದಲ್ಲಿ ಯಾವಾಗಲೂ ಸುದ್ದಿಯಲ್ಲಿ ಇರ್ತಾರೆ. ಹಾಗಾಗಿ ಇವರ ವೈಯಕ್ತಿಕ ಜೀವನವು ವ್ಯಾಪಕ ಚರ್ಚೆಗೀಡಾಗಿರುತ್ತೆ. ಇವರ ಮದುವೆ, ಗಾಸಿಪ್ ಮತ್ತು ಸಿನಿಮಾ ಜೀವನದ ಕಾಂಟ್ರವರ್ಸಿಗಳು ನೆಟಿಸನ್ಗೆ ಹೊಸತೇನಲ್ಲ. ಇವರ ಬಗ್ಗೆ ಇರುವ ಹಲವು ವದಂತಿಗಳಲ್ಲಿ ಕಮಲ್ ಹಾಸನ್ ಮತ್ತು ಬಾಲಿವುಡ್ ಪ್ರಸಿದ್ಧ ನಟಿ ರೇಖಾ ಅವರ ವದಂತಿಗಳು ಹೆಚ್ಚು ಚರ್ಚಾಸ್ಪದವಾಗಿದೆ. ಯಶ್ ಚೋಪ್ರಾ ಅವರ ಸಿಲ್ಸಿಲಾ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ ಕಮಲ್ ಮತ್ತು ರೇಖಾ ಜೋಡಿ ಸಿನಿ ಪ್ರಿಯರ ಮನಸ್ಸು ಗೆದ್ದಿತ್ತು. ನಂತರ ತೆರೆಯ ಮೇಲೆ ಮೋಡಿ ಮಾಡಿದ ಈ ಜೋಡಿ 1981ರಲ್ಲಿ ಶ್ರೀದೇವಿ ಅವರೊಂದಿಗೆ ಮಿಂಡುಂ ಕೋಕಿಲ ಎಂಬ ತಮಿಳು ಚಿತ್ರಕ್ಕೂ ಸಹಿ ಹಾಕಿದ್ರು. ಆದರೆ ವರದಿಗಳ ಪ್ರಕಾರ ಕಮಲ್ ಮತ್ತು ರೇಖಾ ಈ ಎರಡು ಸಿನಿಮಾಗಳ ಚಿತ್ರೀಕರಣದ ಸಮಯದಲ್ಲಿ ನಿಕಟ ಸಂಬಂಧವನ್ನ ಬೆಳೆಸಿಕೊಂಡಿದ್ರು ಎನ್ನಲಾಗಿದೆ. ಕಮಲ್ ಅವರ ಮಾಜಿ ಪತ್ನಿ ವಾಣಿ ಗಣಪತಿಯವರು ರೇಖಾ ತಂಗಿದ್ದ ಹೋಟೆಲ್ಗೆ ಅನಿರೀಕ್ಷಿತ ಭೇಟಿ ನೀಡಿದಾಗ ನಡೆದ ಸಂಗತಿಯೊಂದನ್ನ ಪತ್ರಕರ್ತರೊಬ್ಬರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಷಯವನ್ನ ಹೋಟೆಲ್ ಉದ್ಯೋಗಿಯೊಬ್ಬರು ಬಹಿರಂಗಪಡಿಸಿದ್ದು ಎಂದಿದ್ದಾರೆ. 1979ರ ಕೊನೆಯಲ್ಲಿ ಚೆನ್ನೈನ ಹೋಟೆಲ್ ಚೋಳ ಶೆರಟನ್ನಲ್ಲಿ ಕಮಲ್ ಮತ್ತು ರೇಖಾ ಗಣೇಶನ್ ಒಂದೇ ರೂಮ್ನಲ್ಲಿ ಇದ್ರು. ಅಲ್ಲಿಗೆ ಬಂದ ಕಮಲ್ ಹಾಸನ್ ಅವರ ಮಾಜಿ ಹೆಂಡತಿ ವಾಣಿ ಅವರಿಬ್ಬರನ್ನ ಒಟ್ಟಿಗೆ ನೋಡಿ ಕಮಲ್ ಹಾಸನ್ ಅವರನ್ನ ಎಲ್ಲರ ಮುಂದೆ ತರಾಟೆ ತೆಗೆದುಕೊಂಡಿದ್ದಾರೆ. ಈ ಘಟನೆಯ ನಂತರ ತಮಿಳು ಸಿನಿಮಾದಿಂದ ರೇಖಾ ಅವರನ್ನ ತೆಗೆದು ಹಾಕಲಾಯಿತು ಮತ್ತು ಇವರ ಬದಲಾಗಿ ಮಲಯಾಳಂ ನಟಿ ದೀಪಾ ಅವರನ್ನ ಕರೆತರಲಾಗಿದೆ ಎಂಬ ಗುಸುಗುಸು ಹರಡಿತ್ತು. ಕಮಲ್ ಅಥವಾ ರೇಖಾ ಈ ಘಟನೆಯ ಬಗ್ಗೆ ಎಂದಿಗೂ ಹೇಳಿಕೆ ನೀಡಿಲ್ಲ. ಕಮಲ್ ಹಾಸನ್ 1978ರಲ್ಲಿ ವಾಣಿ ಗಣಪತಿ ಅವರನ್ನ ವಿವಾಹವಾಗಿದ್ರು. ಕಮಲ್ ಮತ್ತು ನಟಿ ಸರಿಕಾ ಅವರ ಸಂಬಂಧದಿಂದ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ಕೊನೆಗೆ ಸಾರಿಕಾ ಕಮಲ್ ಅವರ ಮಗುವಿಗೆ ಗರ್ಭಿಣಿ ಆಗಿದ್ದಾರೆ ಎಂಬ ಸುದ್ದಿ ಹೊರಬಂದಿದ್ದೇ ತಡ. ಇದು ವೀಣಾ ಮತ್ತು ಕಮಲ್ ಅವರ ಜೀವನದಲ್ಲಿ ವಿಚ್ಛೇದನಕ್ಕೆ ಕಾರಣ ಆಯಿತು. ಕಮಲ್ 1988ರಲ್ಲಿ ವೀಣಾ ಅವರಿಗೆ ವಿಚ್ಛೇದನ ನೀಡಿ ಸಾರಿಕಾ ಅವರನ್ನ ಮದುವೆಯಾದರು.